ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಿಮ್ಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಲ್ಲದೇನೆ ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆದರೆ ಟೊಮೆಟೊನು ಹಾಕದೇನು ಟೊಮೆಟೊ ಸಾರು ಈ ಸಾರನ್ನು ಆ ಥರ ಮಾಡ್ಬೋದು. ಆದರೆ ನಾನು ಒಂದು ಸ್ವಲ್ಪ ನನಗೆ ಟೊಮೆಟೊ ಸಾರು ಅಂದರೆ ಟೊಮೆಟೊ ಇಲ್ಲದೆ ಹೇಗೆ ಮಾಡೋದು ಫ್ರೆಂಡ್ಸ್ ಅಲ್ವಾ. ಸೊ ನಾನು ಒಂದೆರಡು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟ್ ಈ ರೀತಿದು ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ತೀನಿ ಫ್ರೆಂಡ್ಸ್. 1 ಸ್ಪೂನ್ ಕೊಕೊನಟ್ ಆಯಿಲ್. ಗ್ಯಾಸನ್ನು ಸಿಮ್ ಮಾಡ್ಕೋಬೇಕು ಫ್ರೆಂಡ್ಸ್. ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಹಾಗೆ ನೋಡಿ, ತೊಗರಿಬೇಳೆ, 1 ಮುಷ್ಟಿ ತೊಗರಿಬೇಳೆ, 1 ಮುಷ್ಟಿ ತೊಗರಿಬೇಳೆ, 1/4 ಸ್ಪೂನ್ ಜೀರಿಗೆ. ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ, ಹಾಗೆ 7 ಒಣಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕಾಯಿ. ಇದರಲ್ಲಿ ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಟೊಮೆಟೊನೂ ಹಾಕೋದು ಬೇಡ. ಅದ್ರ ಬದಲು ಏನು ಮಾಡಬೇಕು ಅಂದರೆ ಹುಣಸೆಹಣ್ಣು ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಮುಂದೆ ಹೋಗ್ತಾ ಹೇಳ್ತೀನಿ. ನೋಡಿ, ತೊಗರಿಬೇಳೆ ಹಾಕಿದ್ದೀನಿ ನಾನು. ನೋಡಿ, ತೊಗರಿಬೇಳೆ ಫ್ರೆಂಡ್ಸ್ ನಾನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ತುಂಬ ತೆಳ್ಳಗಂದ್ರೂ ಚೆನ್ನಾಗಾಗಲ್ವಲ್ಲ ಫ್ರೆಂಡ್. ಅದಕ್ಕೆ ನೀವು 1 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತೊಗರಿಬೇಳೆ ಹಾಕ್ಕೊಂಡ್ರು ಓಕೆ. ನೋಡಿ ಫ್ರೆಂಡ್ಸ್, ಈ ಸ್ಟೀಲ್ದು ಬೇಗ ಕಾದು ಬಿಡುತ್ತೆ ಫ್ಯಾನು. ಹಾಗೆಯೇ 1/4 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಒಂದು ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ತಿದ್ದೀನಿ. ನನಗೆ ಸ್ವಲ್ಪ ಜೀರಿಗೆ ಪರಿಮಳ ಬಂದರೆ ತುಂಬ ಇಷ್ಟ, ಹಾಕ್ತಾಯಿದ್ದೀನಿ. ಹಾಗೆ ಅದರಲ್ಲಿ ಅರ್ಧ ಸ್ಪೂನ್ ಕೊತ್ತಂಬರಿ. ನೋಡಿ, ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಮಾಡಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, 7-8 ಜನ ತಿನ್ಬೋದು ಫ್ರೆಂಡ್ಸ್ ಇದನ್ನು. ಅಂದರೆ ಸಾರು ಊಟ ಮಾಡ್ಬೋದು. 7-8 ಜನ ಇಷ್ಟು ಹಾಕಿಬಿಟ್ಟು 7-8 ಜನ ಊಟ ಮಾಡ್ಬೋದು. ಈಗ ನೋಡಿ, ತೊಗರಿಬೇಳೆ ಹಾಕಿದ್ದೀನಿ, ಕೊತ್ತಂಬರಿ, ಜೀರಿಗೆ ಮತ್ತು ಒಂದು 7 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ನಾವು ಹುಣಸೆಹಣ್ಣು ಹಾಕಬೇಕು ಹುಳಿಗೆ. ನಮಗೆ ಟೊಮೆಟೊ ಸಾರು ಅಂದ ತಕ್ಷಣ ಈ ಹುಣಸೆಹಣ್ಣು ಹಾಕ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಟೊಮೆಟೊನ ಒಂದು 2-3 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಇಲ್ಲ ಅಂದರೆ ವರಿ ಮಾಡ್ಕೊಳ್ಳೋದು ಬೇಡ. ಹಾಗೆ ಕಾಯಿ ತುರಿನೂ ಇದರಲ್ಲೇ ಸ್ವಲ್ಪ ಸೋಟೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ತಿರುಗಿಸ್ತೀನಿ. ಒಳ್ಳೆ ಅರೋಮಾ ಬರ್ತಾ ಇದೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳೋಣ. ಈಗ ಹುಣಸೆಹಣ್ಣು ಹಾಕಿದ್ದಾದರೆ ಟೊಮೆಟೊ ಹಾಕ್ಕೊಳ್ಳೋದು ಬೇಡಾಗಿತ್ತು. ನಾನು ಹುಣಸೆಹಣ್ಣು ಬೇಡ, ಟೊಮೆಟೊನೂ ಈಗ ಟೊಮೆಟೊ ಇಲ್ಲ, ಖಾಲಿ ಆಯಿತು ಅಂದರೆ ಹುಣಸೆಹಣ್ಣು ಹಾಕಿಬಿಟ್ಟು ಇದನ್ನು ಆರಿಸ್ಬಿಟ್ಟು ಆಮೇಲೆ ಇದನ್ನು ಪೌಡ್ರ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಈಗ ನೋಡಿ, ನಾನು ಇದು ಸ್ಟೀಲ್ದಲ್ವಾ ಫ್ರೆಂಡ್ಸ್, ಸೊ ಬೇಗ ಕತ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆಫ್ ಮಾಡಿಬಿಟ್ಟಿದ್ದೆ. ಬಿಸಿಯಲ್ಲೇ ಮಾಡ್ತಾಯಿದ್ದೆ. ಈಗ ನಾನು ಹುಣಸೆಹಣ್ಣು ಬದಲು ಟೊಮೆಟೊ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಪ್ಪ ಬೇಕಂದರೆ ತುಪ್ಪನೂ ಹಾಕ್ಕೊಳ್ಳಿ. ಹಾಗಾದರೆ ನಿಮ್ಗೆ ಬೆಳ್ಳುಳ್ಳಿ ಬೇಕು ಅಂದರೆ ಬೆಳ್ಳುಳ್ಳಿನ ಇದರಲ್ಲಿ ಹಾಕಿಬಿಟ್ಟು ಈ ಥರ ಸೋಟೆ ಮಾಡ್ಕೋಬಹುದು, ತಿರುಗಿಸ್ಕೋಬಹುದು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗಿದೆ ಅಂತ. ಈಗ ನಾನು ಇನ್ನೂ ಒಂದು 5 ನಿಮಿಷ ಈ ಥರ ಹಿಂದೆ ಮುಂದೆ ತಿರುಗಿಸ್ಬಿಟ್ಟು ನಾನು ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಇದು ಆರಕ್ಕೆ ಬಿಡಬೇಕು. ಫುಲ್ ಕಂಪ್ಲೀಟ್ ಆರಿದ ನಂತರ ಇದು ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, 5 ಮಿನಿಟ್ಸ್
ಸ್ವಲ್ಪ ಟೊಮೆಟೊ ಇದಾಗಲಿ. ಇದು ಆ್ಯಕ್ಚುಲಿ ಟೊಮೆಟೊ ಇಲ್ಲದೇ ಮಾಡುವಂಥ ಸಾರು, ಆದರೆ ನನಗೆ ಯಾಕೋ ಅದು ಟೊಮೆಟೊ ಇಲ್ಲದೆ ಹುಳಿ ಹಾಕಿಬಿಟ್ಟು ಮಾಡೋದಷ್ಟು ಇಷ್ಟ ಆಗಿಲ್ಲ. ಸೊ ಹಾಗಾಗಿಬಿಟ್ಟು ಟೊಮೆಟೊ ಇತ್ತು ಮನೆಯಲ್ಲಿ, ಸೊ ಹಾಕಿದ್ದೀನಿ ನಾನು. ನೀವು ಟೊಮೆಟೊ ಹಾಕದೆ ಟೊಮೆಟೊ ಬದಲು ಹುಣಸೆಹಣ್ಣಿನ ಹುಳಿ ಹಾಕಿ ನೋಡಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನೀಗ ಆರಕ್ಕೆ ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆರ್ಕೊಂಡ್ಬಿಡಲಿ. ಇದು ಫುಲ್ ಕಂಪ್ಲೀಟಾಗಿ ಆರಿದೆ. ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊಳ್ತೀನಿ, ನಯವಾಗಿ ರುಬ್ಕೊಳ್ತೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಉಪ್ಪು ಹಾಕ್ತೀನಿ ನಾನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಈಗ. ನೋಡಿ ಫ್ರೆಂಡ್ಸ್, ನೋಡಿ ನಾನು ಎಷ್ಟು ಇದು ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನೀವು ಟೊಮೆಟೊ ಹಾಕಬೇಡಿ, ಹುಳಿನೇ ಹಾಕಿ, ಆವಾಗಲೂ ಇದೇ ರೀತಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಇದನ್ನು ನೋಡಿ ಇದೇ ಪ್ಯಾನಲ್ಲಿ, ನಾನು ಯಾವ ಪ್ಯಾನಲ್ಲಿ ಹುರಿದಿದ್ನೋ ಅದೇ ಪ್ಯಾನಲ್ಲಿ ನಾನು ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಪೇಸ್ಟ್ ಎಷ್ಟು ನಯವಾಗಿದೆ ಅಂತ. ಇದಕ್ಕೆ ನೀರು ಹಾಕ್ತೀನಿ. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾರು ಈ ರೀತಿ ಆಗಿದೆ ನೋಡಿ. ಎಷ್ಟು ತುಂಬ ತೆಳುಗೂ ಇಲ್ಲ, ತುಂಬ ದಪ್ಪನೂ ಇಲ್ಲ ಫ್ರೆಂಡ್ಸ್. ನೋಡಿ, ಹಾಗೆಯೇ ಇದು ಆಗ್ತಾ ಬಂತು. ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ತೀನಿ. ಈಗ ಒಗ್ಗರಣೆ ಹಾಕ್ಕೊಳ್ತೀನಿ. ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಪ್ಪ, ಸಾಸಿವೆ, ನೀರು ಹಾಕ್ಕೊಳ್ತೀನಿ. ಈ ಥರ ನೋಡಿ ಸಾರು ಕುದಿ ಬರ್ತಾ ಇದೆ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳುಗೂ ಇಲ್ಲ ಫ್ರೆಂಡ್ಸ್. ಕರಿಬೇವು, ಟೊಮೆಟೊ ಇಲ್ಲದೇನೆ ನಾನು ಹಾಕಿದ್ದೀನಿ. ಅದು ಟೊಮೆಟೊ ಇಲ್ಲದೇನೆ ಟೊಮೆಟೊ ಸಾರು ರೆಡಿ ಆಗುತ್ತೆ. ಈ ರೀತಿ ಮಾಡ್ಬೋದು. ಟೊಮೆಟೊ ಇಲ್ಲದೇನೆ ಸಾರು ಮಾಡ್ಬೋದು. ಟೊಮೆಟೊ ಜಾಗದಲ್ಲಿ ಹುಣಸೆಹಣ್ಣು ಹುಳಿ ಹಾಕಿಬಿಟ್ಟು ಸಾರೂ ಕೂಡ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್.